ನಾವಿವತ್ತು ಯಾವುದಾದ್ರೂ ಸೆಲೆಬ್ರಿಟಿ ಮನೆಗೆ ಹೋಗೋಣ ಅಂದ್ಕೊಂಡು ಮಲ್ಲೇಶ್ವರಮಲ್ಲಿರೋ ಮಂತ್ರಿ ಮಾಲಿಂದ ಸ್ಟಾರ್ಟ್ ಮಾಡಿದ್ದು. ಹೌದು, ನಾವು ಯಾವುದಾದ್ರೂ ಸೆಲೆಬ್ರಿಟಿ ಮನೆಗೆ ಹೋಗೋಣ ಅಂದ್ಕೊಂಡಾಗ ನಮಗೆ ಒಳ್ದಿದ್ದು ಕರ್ನಾಟಕವನ್ನು, ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುತ್ತಿರುವ ಹಾಗೂ ಮುನ್ನಡೆಸಲಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಕೆ ಶಿವಕುಮಾರ್ ಅವರ ಮನೆಗೆ. ಹೌದು, ಇವ್ರ ಮನೆಗೆ ಹೇಗೆ ಹೋಗಬೇಕು, ಹೆಂಗೆ ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾವು ಮಲ್ಲೇಶ್ವರಂ ಮಂತ್ರಿ ಮಾಲಿಂದ ಹಾಗೆ ಸ್ಟ್ರೈಟ್ ಬಂತು ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಥಿಯೇಟ್ರ್ ಇದೆ. ಇಲ್ಲಿ ಒಂದು ಸಿಗ್ನಲ್ ಇದೆ. ಈ ಸಿಗ್ನಲ್ನ ನೀವು ನೀಟಾಗಿ ಸ್ಟ್ರೈಟ್ ಕ್ರಾಸ್ ಮಾಡಿಕೊಂಡು ಹಾಗೆ ಮುಂದೆ ಪಾಸ್ ಆಗ್ತಾರೆ. ಹೌದು, ನಾವು ಈಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಇವರನ್ನು ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೆಕ್ಸ್ಟ್ CM ಇವರೇ ಎಂಬ ಗೊಂದಲಗಳು ಹಾಗೂ ಎಲ್ಲದಕ್ಕೂ ಉತ್ತರ ಇನ್ನೂ 1 ವರ್ಷದಲ್ಲಿ ಸಿಗಲಿದೆ. ಏನೇ ಆಗಲಿ ನಮ್ಮ ಗೌಡ್ರು ಬೆಳೆದಿರೋದು ನಮಗೂ ಒಂದು ಕಡೆ ಖುಷಿಯಾಗುತ್ತೆ. ಹೌದು, ಹಂಗೆ ಮುಂದೆ ಹೋಗ್ತಾಯಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪೈ ಶೋರೂಮ್ ಇದೆ ನೋಡ್ಬೋದು. ಅದನ್ನು ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಲಲಿತಾ ಜ್ಯುವೆಲರಿ ಶಾಪ್ ಇದೆ. ಇದನ್ನು ಹಾಗೆ ಮುಂದೆ ನೋಡಿಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅಂದಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಅವರ ಹೋರಾಟಗಳು ಹಾಗೂ ಅವರು ಬೆಳೆದು ಬಂದಂಥ ದಾರಿಗಳು. ಏನೇ ಆಗಲಿ ಒಬ್ಬರು ಬಡವ್ರ ಮನೇಲಿ ಹುಟ್ಟಿ ಒಬ್ಬರು ರೈತರ ಮಗಾಗಿ ಈ ಮಟ್ಟಕ್ಕೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಇಲ್ಲಿ ಒಂದು ಸರ್ಕಲ್ ಕಾಣುತ್ತೆ ನಿಮಗೆ. ಈ ಸರ್ಕಲ್ ಹತ್ರ ಯಾವುದೇ ಗೊಂದಲಗಳಿಲ್ದರೆ ನೀವು ರೈಟ್ ತೊಗೊಬೇಕಾಗುತ್ತೆ. ಸರ್ಕಲ್ ಪಕ್ಕದಲ್ಲೇ ಇಲ್ಲಿ ರೈಟ್ ಇದೆ ನೋಡಿ, ಅಂದರೆ ಫ್ಲೈಓವರ್ ಕೆಳಗಡೆ ಹೋಗಬೇಕಾಗಿರುತ್ತೆ. ನೀವು ಇಲ್ಲೇ ಒಂದು ಅಂಡರ್ ಪಾಸ್ ಥರ ಇದೆ. ಈ ರೋಡ್ನ ಹಾಗೆ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ನಾವು ಹೋಗ್ಬೋದು ಡಿ ಕೆ ಶಿವಕುಮಾರ್ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿ ಅವರ ಮನೆಗೆ. ಇಲ್ಲಿ ಫ್ಲೇವರ್ ನೋಡ್ತಾ ಇರ್ಬೋದು. ಈ ಫ್ಲೇವರ್ ಹಂಗೆ ಮುಂದೆ ಬಂತು ಅಂದರೆ ಇಲ್ಲಿ ಒಂದು ಚಿಕ್ಕ ಸಿಗ್ನಲ್ ಇದೆ. ಈ ಸಿಗ್ನಲ್ನ ನಾವು ಕ್ರಾಸ್ ಮಾಡಿಕೊಂಡ್ರು ಸ್ಟ್ರೈಟು ಹೋಗಬೇಕಾಗತ್ತೆ. ಆದರೂ ನಾವು ಬಂದಿದ್ದ ಟೈಮ್ಗೆ ಒಂದು ಚಿಕ್ಕ ಸಿಗ್ನಲ್ ಇತ್ತು. ಈ ಸಿಗ್ನಲನ್ನು ಕ್ರಾಸ್ ಮಾಡಿಕೊಂಡು ನಾವು ನಮ್ಮ ಪಯಣನ ಬೆಳೆಸಿದ್ದು ಡಿ ಕೆ ಶಿವಕುಮಾರ್ ಅವರ ಮನೆಗೆ. ಇಲ್ಲಿಂದ ಹಾಗೆ ನೋಡಿ ಇಲ್ಲಿ ಸ್ಟ್ರೈಟ್ ಹೋಗಬೇಕಾಗುತ್ತೆ. ಇಲ್ಲಿ ಕನ್ಸರ್ವೆನ್ಸಿ ರೋಡ್ ಇದೆ. ಆ್ಯಕ್ಚುಲಿ ಲೆಫ್ಟ್ ಎತ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೋಗ್ತಾ ಇದ್ದೀನಿ. ಹೌದು, ಡಿ ಕೆ ಶಿವಕುಮಾರ್ ಅಂತಿದ್ದಾನೆ ನಮಗೆ ನೆನಪಿಗೆ ಬರೋದು ಅವರ ಹೋರಾಟಗಳು ಹಾಗೂ ಅವರು ಬೆಳೆದು ಬಂದಂಥ ದಾರಿ. ಯಾಕೆಂದರೆ ಒಬ್ಬ ರೈತರ ಮಗರಾಗಿ ಇಲ್ಲಿ ಗಂಟ ಒಂದು ಬಂದು ಈ ಸ್ಥಾನನ ಒಂದು ಗಿಟ್ಟಿಸ್ಕೊಂಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ರೈತರ ಮಕ್ಕಳಿಗೆ ಒಂದು ಖುಷಿಯಾಗುವಂಥ ವಿಚಾರ. ಅಂಥ ಒಬ್ಬ ಮನುಷ್ಯ ನಮ್ಮ ಕರ್ನಾಟಕದಲ್ಲಿ ಹಾಗೂ ಅದರಲ್ಲೂ ನಮ್ಮ ಯಾವುದು ಕನಕಪುರದ ಬಂಡೆ ಅಂತಲೇ ಫೇಮಸ್ ಆಗಿರುವಂಥ ಇವ್ರು ನಿಜವಾಗ್ಲೂ ಇವ್ರ ಬಗ್ಗೆ ಹೇಳ್ತಾ ಹೋಗಬೇಕು, ಇಲ್ಲ ಇವ್ರ ಮನೆಗೆ ಹೋಗಬೇಕು ಅಂದಾಗ ನಮಗೂ ಎಲ್ಲ ಒಂದು ಕಡೆ ಖುಷಿ ಆಯಿತು. ಏನಪ್ಪ ಹಿಂಗೆ ಬೆಳೆದು ಬಂದರು ಅಂದ್ಕೊಂಡು. ಅದೇ ಆ್ಯಕ್ಚುಲಿ ಹೇಳ್ತಾ ಇದ್ದೆ ಆವಾಗಲೇ ಇಲ್ಲೊಂದು ಕನ್ಸರ್ವೆನ್ಸಿ ಬಂತು ಅಂತ. ಈ ಕನ್ಸರ್ವೆನ್ಸಿ ಹತ್ರ ಆ್ಯಕ್ಚುಲಿ ಡೆಡ್ ಎಂಡ್ ಬರುತ್ತೆ. ಡೆಡ್ ಎಂಡ್ ನೀವು ಇಲ್ಲೊಂದು ಅಯ್ಯಂಗಾರ್ ಬೇಕ್ರಿ ಇದೆ, ಇಲ್ಲಿ ಲೆಫ್ಟ್ ಎತ್ಕೊಳ್ಳಿ. ಲೆಫ್ಟ್ ಎತ್ಕೊಂಡು ಈ ರೋಡು ಹೇಗೆ ಹೋಗುತ್ತೋ ಕನ್ನಡಮಯ ನವಜ್ಯೋತಿ ಸಂಘ ಅಂತಿದೆ, ಅದನ್ನು ಕ್ರಾಸ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ಏನೇ ಆಗಲಿ ಒಬ್ಬರು ಈ ಮಟ್ಟಕ್ಕೆ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿದ್ರೆ ಅವ್ರ ಶ್ರಮ ಇಲ್ಲದರೆ ಯಾರೂ ಬರೋಕ್ಕಾಗಲ್ಲ. ಯಾಕೆ ಅಂತೇಳಿದ್ರೆ ಬಂದು ಈಗ ಲುಲ್ಲು ಮಾಲ್ ಇರ್ಬೋದು, ದೊಡ್ಡ ಯಾವುದೋ ಒಂದು ಶೋಭಾ ಅಪಾರ್ಟ್ಮೆಂಟ್ಸ್ ಏನೇನಿದೆಯೋ ಇದೆಲ್ಲ ಆಲ್ಮೋಸ್ಟು ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿದೆ. ಇದನ್ನೆಲ್ಲ ಬೆಳೆದು ಬಂದಂಥ ದಾರಿ ನಿಜವಾಗ್ಲೂ ನಿಜ ಅಂತ ಹೇಳಬೇಕು ಅಂದರೆ ಕಷ್ಟಕರ. ಅಷ್ಟು ಕಷ್ಟಕರದಲ್ಲಿ ಬೆಳೆದು ಬಂದಿದ್ದಾರೆ. ಅಲ್ಲಿಂದ ಹಾಗೆ ಮುಂದೆ ಬರ್ತಿದ್ದಂಗೆ ದತ್ತಾತ್ರೇಯ ದೇವಸ್ಥಾನ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಂದ ಒಂದು ಕೈ ಮುಕ್ಕೊಂಡು ಹಾಗೆ ಇಲ್ಲಿ ರೈಟ್ ತಗೊಂಡು ಒಂದೇ ರೋಡ್ನ ಪಯಣ ಬೆಳೆಸಿ ನಿಮ್ಮದನ್ನು. ಹೌದು, ಇವ್ರು ಏನೇ ಆಗಲಿ ಈಗ ಆ ಮಟ್ಟದಿಂದ ಬಂದು ಒಂದು ಹಳ್ಳಿ ರೈತರ ಮಗನಾಗಿ ಅಲ್ಲಿಂದ ಬಂದು ಇಲ್ಲಿ ಬೆಳೆದು ಇವತ್ತು ಕರ್ನಾಟಕದಲ್ಲಿ ಏನು ಒಂದು ಉಪಮುಖ್ಯಮಂತ್ರಿ ಸ್ಥಾನನ ಗಿಟ್ಟಿಸ್ಕೊಂಡಿದ್ದಾರೆ. ಇದಾಯ್ತ ಮೇಲೆ ನೆಕ್ಸ್ಟ್ CM ಕೂಗಿ ಇವರೇನೋದಂತೂ ನಿಜವಾಗ್ಲೂ ರಾಜಕೀಯ ವಿರೋಧ ಪಕ್ಷದಲ್ಲಾಗಲಿ ಯಾವುದೇ ಪಕ್ಷದಲ್ಲಾಗಲಿ ಎಲ್ಲ ನಾಯಕರು ಇಷ್ಟಪಡುವಂಥ ಏಕೈಕ ನಾಯಕ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂತೇಳಿದ್ರೆ ಇವರು ಹೋರಾಟಗಳು, ಇವ್ರು ಯಾರು ಒಬ್ಬರನ್ನ ಸಂಘದಿಂದ ಕರ್ಕೊಂಬರೋದ್ರಿಂದ ಹಿಡಿದು ಯಾರು ಒಬ್ಬರನ್ನ MLA ಗೆಲ್ಸೋದ್ರಿಂದ ಹಿಡಿದು ಒಂದು ಉಸ್ತುವಾರಿ ತೊಗೊಂಡ್ರೆ ಆ ವ್ಯಕ್ತಿನ ಗೆಲ್ಸೋವರೆಗೂ ಇಲ್ಲಿವರೆಗೂ ಸೋಲು ಅನ್ನೋದೇ ಕಂಡಿಲ್ಲ. ಆ ಥರ ಒಬ್ಬ ವ್ಯಕ್ತಿತ್ವ ಇರುವಂಥ ಪೊಲಿಟಿಕಲ್ ಟೈಗರ್ ಅಂತಲೇ ಹೇಳ್ಬೋದು ಇವ್ರನ್ನ. ಅಂಥ ಟೈಗರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂದರೆ ನಮಗೆ ಖುಷಿಯಾಗುತ್ತೆ. ಅವ್ರ ಮನೇನ ಹುಡ್ಕೊಂಡು ಹೋಗೋಣ. ಹೌದು, ನಾವು ಹೇಳ್ತಾ ಇದ್ದೋ ಇಲ್ಲಿ ಏನೇ ಇರಲಿ ಒಂದು ಗುಟ್ಟಹಳ್ಳಿ
ನೀವು ನೋಡ್ತಾ ಇರ್ಬೋದು ಈ ಗುಟ್ಟಳ್ಳಿಯಿಂದ ಹಾಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ನಿಮಗೆ ಗುಟ್ಟಳ್ಳಿದು ಒಂದು ಬಾರ್ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ರೈಟ್ ಸೈಡಲ್ಲಿ ಬಾರ್ ಇದೆ. ಈ ಬಾರನ್ನು ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕುಷ್ಕ ಶಾಪ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅದನ್ನು ನಾವು ಕ್ರಾಸ್ ಮಾಡಿಕೊಂಡು ಇಲ್ಲಿ ಒಂದು ಚಿಕ್ಕ ಸರ್ಕಲ್ ಬರುತ್ತೆ. ಈ ಸರ್ಕಲ್ನ ನಾವು ಕ್ರಾಸ್ ಮಾಡಿಕೊಂಡು ಸ್ಟ್ರೈಟ್ ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಅಯೋಧ್ಯ ಸಾಗರ್ ಹೋಟ್ಲಿದೆ ನೋಡ್ಬೋದು. ಅದನ್ನು ದಾಟ್ಕೊಂಡು ಇಲ್ಲಿ ಅಣ್ಣವ್ರದ್ದು ಬೋರ್ಡ್ ಇದೆ ನೋಡ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಳೆ ಕಾಲದ ಬೋರ್ಡ್ ಇದು. ತುಂಬ ಅಂದರೆ ತುಂಬ ವರ್ಷದ ಹಳೇದು. ನಿಜವಾಗ್ಲೂ ಕನ್ನಡಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವರದಾನ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಅಂಥ ವ್ಯಕ್ತಿ. ಹೌದು, ಇವತ್ತು ನಾವು ಎಲ್ಲವನ್ನು ದಾಟ್ಕೊಂಡು ಇಲ್ಲೇ ನೀವು ನೋಡ್ತಾ ಇರ್ಬೋದು ಇದನ್ನು ಹೊಸಗುಟ್ಟಳ್ಳಿಯಿಂದ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ನು ರೈಟು ಲೆಫ್ಟು ಎತ್ಕೊಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಈ ರೋಡಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಆ ರೋಡಲ್ಲೇ ಲೆಫ್ಟ್ ತೊಗೊಂಡಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ನಿಮ್ಗೆ ಯಾವುದೇ ಥರದ ಕನ್ಫ್ಯೂಷನ್ನು ಇರಲೇಬಾರ್ದು. ಏನೇ ಇದ್ದರೂ ನೀವು ಕರೆಕ್ಟಾಗಿ ಹೋಗಲಿ ಅನ್ನೋದಷ್ಟೇ ಈ ವಿಡಿಯೋ ಉದ್ದೇಶ. ಇದರಿಂದನೇ ನಿಮಗೆ ಕರೆಕ್ಟ್ ದಾರಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಒಂದು ಮರ ಇದೆ. ಇಲ್ಲಿ ಮುಂದೆಗಡೆ ಮರ ಏನಿದೆಯೋ ಇಲ್ಲಿ ನೀವು ಲೆಫ್ಟ್ ಎತ್ಕೊಬೇಕಾಗುತ್ತೆ. ಲೆಫ್ಟ್ ಎತ್ಕೊಂಡು ನಾವು ಹೋದರೆ ತಲುಪಬಹುದು ಬಂಡೆ ಅವರ ಮನೆಯನ್ನು. DK ಶಿವಕುಮಾರ್ ಅಂದ ಕೂಡಲೇ ನಮಗೆ ನೆನಪಾಗುವುದು ಕನಕಪುರದ ಬಂಡೆ ಹಾಗೂ ಪೊಲಿಟಿಕಲ್ನಲ್ಲಿ ಇವರ ವೇದಾಂತಗಳು ಹಾಗೂ ಸಿದ್ಧಾಂತಗಳು ಇಂದು ಯುವಕರಿಗೆ ಸ್ಫೂರ್ತಿ. ಅಲ್ಲಿಂದ ಹಾಗೆ ಮುಂದೆ ಕ್ರಾಸ್ ಮಾಡಿಕೊಂಡು ನಾವು ಇಲ್ಲೇ ನೋಡ್ತಾ ಇರ್ಬೋದು ನೀವು ಆ ಕಡೆಯಿಂದ ಬರ್ತೀನಿ ಅಂದರೂ ಜಾಯ್ನ್ ಆಗ್ಬೋದು. ಆ ಕನ್ಫ್ಯೂಷನ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಬಂದು ಅರಮನೆ ಪ್ಯಾಲೇಸ್ ರೋಡ್ಗೆ ಈ ರೋಡಲ್ಲಿ ಜಾಯ್ನ್ ಆಗ್ತಿದ್ದಂಗೆ ನಮಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕದೊಂದು ಕರ್ವ್ ಇದೆ. ಈ ಕರ್ವ್ ಹತ್ರ ಲೆಫ್ಟ್ ಎತ್ಕೊಳ್ಳಿ. ಲೆಫ್ಟ್ ಎತ್ಕೊಂಡು ಹಾಗೆ ಮುಂದೆ ನೀವು ಬಂದರೆ ಜಾಯ್ನ್ ಆಗ್ತೀರಾ ಪ್ಯಾಲೇಸ್ ರೋಡ್ಗೆ. ಇಲ್ಲೇ ನೋಡಿ ಇಲ್ಲಿಂದ ನೀವು ಇದೆಲ್ಲ ಕಂಪ್ಲೀಟ್ ಹೆಬ್ಬಾಳ ಫ್ಲೇವರ್ ಹಾಗೂ ಪ್ಯಾಲೇಸ್ ರೋಡ್ಗೆ ಹೋಗುತ್ತೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಹಳೆ ಥಿಯೇಟ್ರ್ ಬೇರೆ ಇತ್ತು. ಈಗ ಅದನ್ನು ಹೊಡೆದಾಕಿ ಬೇರೆ ಏನೋ ಕಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಅಂತೂ ನಾವು ಎಲ್ಲನೂ ಯೋಚನೆ ಮಾಡಿಕೊಂಡು ಇವ್ರ ಮನೆಗೆ ನೋಡ್ತಾ ಇರ್ಬೋದು. ಇಲ್ಲೇ ನಿಮಗೆ ಕಾಣಿಸ್ಕೊಳ್ಳುತ್ತೆ ಹಳೇದು ಒಂದು ಥಿಯೇಟ್ರ್ ಇತ್ತಲ್ಲ, ಆ ಥಿಯೇಟ್ರನ್ನ ತೋರಿಸ್ತೀವಿ. ಇವಾಗ ಇವರು ಯಾವುದೋ ಕಾಂಪ್ಲೆಕ್ಸ್ ಏನೋ ಕಟ್ತಾ ಇದ್ದಾರೆ. ಏನೋ ಒಟ್ಟಿನಲ್ಲಿ ಥಿಯೇಟ್ರ್ಗಳನ್ನೆಲ್ಲ ಹೊಡೆದಾಕಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಇನ್ನು ಮುಂದೆ ಸಿನಿಮಾ ಏನಾಗ್ಬೋದು ಅನ್ನೋ ಭಯ ಅಂತೂ ನಿಜವಾಗ್ಲೂ ಕಾಡ್ತಾ ಇದೆ. ನೋಡಿ ಇದೇನೇ ಆ ಥಿಯೇಟ್ರ್ ಇದ್ದಿದ್ದ ಜಾಗ, ಬಟ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಇಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ, HP ಪೆಟ್ರೋಲ್ ಬ್ಯಾಂಕು. ಆ ಪೆಟ್ರೋಲ್ ಬ್ಯಾಂಕ್ನು ಕ್ರಾಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಒಂದು ಚಿಕ್ಕ ಇರುತ್ತೆ. ಆ ಸ್ಟ್ರೈಟ್ ರೋಡ್ ತೋರಿಸಿದ್ನಲ್ಲ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ನೀವು ಪ್ಯಾಲೇಸ್ ರೋಡ್ಗೆ ಹೋಗ್ಬೇಕಾಗುತ್ತೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಎದುರುಗಡೆ ಗಿರಿಯಾಸ್ ಕಾಣುತ್ತೆ. ಗಿರಿಯಾಸಿಂದ ಒಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಒಂದು ರೈಟ್ ತೊಗೊಬೇಕಾಗುತ್ತೆ. ರೈಟ್ ತೊಗೊಂಡಾಗ್ಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನೀವು ರೈಟ್ ತೊಗೊಳ್ಳಿ. ರೈಟ್ ತೊಗೊಳ್ತಿದ್ದಂಗೆ ಯಾವುದೇ ಕನ್ಫ್ಯೂಷನ್ ಬೇಡ, ಏನು ಬೇಡ, ಸ್ಟ್ರೈಟು ಒಂದೇ ರೋಡು ಹೋಗ್ತಾ ಇದ್ರೆ ನಿಮಗೆ ಕಾಣಿಸ್ಕೊಳ್ಳುತ್ತೆ DK ಶಿವಕುಮಾರ್ ಅವರ ಮನೆ. ಹೌದು, ಏನೇ ಆಗಲಿ ಇವರು ಬೆಳೆದು ಬಂದಂಥ ದಾರಿ, ಇವ್ರದ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ರೈತರ ಮಕ್ಕಳಾಗಿ ಬೆಳೆದು ಈ ರೇಂಜ್ಗೆ ಯಾವುದೇ ಥರದ ಒಂದು ಹಗರಣಗಳಲ್ಲೂ ಸಿಗಾಕೊಳ್ದಂಗೆ ಕಂಪ್ಲೀಟ್ ಅಂದರೆ ನಿಷ್ಠಾವಂತ ಅಧಿಕಾರಿ ಹಾಗೂ ನಿಷ್ಠಾವಂತ ರಾಜಕಾರಣಿ ಅಂತ ಇವ್ರನ್ನ ಕರೀತಾರೆ. ಯಾವುದೇ ಪಕ್ಷ ಇರಲಿ, ಒಂದೇ ಪಕ್ಷದಲ್ಲಿ ಇದ್ದಂಥ ಏಕೈಕ ವ್ಯಕ್ತಿ ಅಂದರೆ ಅದು DK ಶಿವಕುಮಾರ್ ಅವರು ಬಂದು ಸ್ಟಾರ್ಟಿಂಗಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬಂದರು ಆವಾಗಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅದನ್ನು ಬಿಟ್ಟು ಯಾವುದೇ ಥರದನ್ನ ಚೇಂಜಸ್ ಆಗಲಿ ಯಾವ ಬೇರೆ ಪಕ್ಷಕ್ಕೆ ಹೋಗೋದಾಗಲಿ ಯಾವುದೇ ಥರದನ್ನ ಮಾಡಿಲ್ಲ ಅವರು. ನೀವೇ ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇದ್ದೀವಿ ಇವತ್ತು ಬಂಡೆ ಅವರ ಮನೆಗೆ. ಸದಾಶಿವನಗರದಲ್ಲಿ ಮನೆ ತೊಗೊಂಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದಾರೆ. ಇದು ನಮ್ಮ ಪವರ್ ಸ್ಟಾರ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಮನೆ ಹಾಗೂ ರಾಘಣ್ಣ ಅವರ ಮನೆ. ಅದನ್ನು ನೋಡಿಕೊಂಡು ಅಪ್ಪು ಬಾಸ್ಕೊಂದ್ಸಲಿ ಜೈ ಅಂದ್ಕೊಂಡು ಹಾಗೆ ಮುಂದೆ ಸಾಗ್ದು. ನಿಜವಾಗ್ಲೂ ಇವರು ಅಣ್ಣ ತಮ್ಮದಿರು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮನೇನ. ಅದನ್ನು ನೋಡಿಕೊಂಡು ಒಂದು ಕಡೆ ಖುಷಿಲಿ ಹಾಗೆ ಸಾಗಿದಾಗ ನಮಗೆ ಕಾಣಿಸ್ಕೊಂಡಿದ್ದು
ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಕೆ ಶಿವಕುಮಾರ್ ಅವರ ಮನೆಗೆ ನೋಡ್ತಾ ಇರ್ಬೋದು. ಇಲ್ಲಿ ಸದಾಶಿವನಗರದಲ್ಲಿ ತುಂಬ ದೊಡ್ಡ ದೊಡ್ಡ ಬಂಗ್ಲೆಗಳೇ ಇದ್ದಾವೆ. ಆವಾಗ ತಗೊಂಡಿರುವಂಥ ಎಲ್ಲ ಶ್ರೀಮಂತರು ಕುಳಗಳು ಇಲ್ಲಿ ಇಲ್ಲಿ ಪೊಲೀಸರು ಸಿಕ್ಕಾಪಟ್ಟೆ ಇದ್ದರು ನೋಡಿ. ಇದೇನೇ ಡಿ ಕೆ ಶಿವಕುಮಾರ್ ಅವರ ಬಹುದಾದ ಬಂಗಲೆ. ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ. ಹಳ್ಳಿಯಿಂದ ಬಂದು ಬೆಳೆದಂಥ ಪ್ರತಿಭೆ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ತಪ್ಪಾಗಿದ್ದರೆ ಕ್ಷಮಿಸಿ, ಏನಾರಿದ್ದರೆ ಕಮೆಂಟ್ ಮಾಡಿ.